ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿ ಪ್ರೇಕ್ಷಕರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾ ಇದೆ. ಸದ್ಯ ಹೊಸ ವಿಚಾರ ಏನಂದ್ರೆ, ಶ್ರೇಷ್ಠಳನ್ನು ತಾಂಡವ್ ತನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಇದರಲ್ಲಿ ಟ್ವಿಸ್ಟ್ ಏನಂದ್ರೆ, ಸ್ವತಃ ಭಾಗ್ಯ ಹಾಗೂ ತಾಂಡವಮ್ಮ ಶ್ರೇಷ್ಠಳನ್ನ ಆರತಿ ಎತ್ತಿ ಮನೆಯೊಳಗೆ ಸ್ವೀಕರಿಸಿದ್ದಾರೆ. ಇದು ಧಾರಾವಾಹಿಯ ಮಹಾ ತಿರುವು ಎನ್ನಲಾಗ್ತಾ ಇದೆ. ಶ್ರೇಷ್ಠ ಬ್ಲಾಕ್ ಮೇಲ್ಗೆ ಹೆದರಿದ ತಾಂಡವ್ ಆಕೆಯನ್ನ ಮನೆಗೆ ಕರೆದುಕೊಂಡು ಬಂದಿದ್ದಾನೆ. ಸಸ್ಪೆಂಡ್ ಆಗಿದ್ದ ತನ್ವಿಯನ್ನ ಪುನಃ ಕಾಲೇಜಿಗೆ ಸೇರಿಸುವ ಬಗ್ಗೆ ಪ್ರಿನ್ಸಿಪಲ್ ಜೊತೆ ಮಾತನಾಡುತ್ತಿರುವಾಗ ತಾಂಡವ್ಗೆ ಶ್ರೇಷ್ಠ ಶಾಕಿಂಗ್ ಮೆಸೇಜ್ ಕಳಿಸಿದ್ಲು. ಇದು ನಿನ್ಗೆ ನನ್ನ ಕಡೆಯಿಂದ ಬರೋ ಕೊನೆ ಮೆಸೇಜ್. ಇವತ್ತು ನಾನು ನಿನ್ನ ಹೆಸರು ಬರೆದಿಟ್ಟು ಸೂಸೈಡ್ ಮಾಡಿಕೊಳ್ತಾ ಇದ್ದೇನೆ ಎಂದು ಶ್ರೇಷ್ಠ ಮೆಸೇಜ್ ಬರುತ್ತೆ. ಇದರಿಂದ ಗಾಬರಿಗೊಂಡ ತಾಂಡವ್ ಪ್ರಿನ್ಸಿಪಲ್ ಚೇಂಬರ್ನಿಂದ ಶ್ರೇಷ್ಠ ಕಳುಹಿಸಿದ ಲೊಕೇಶನ್ಗೆ ಓಡಿ ಹೋಗ್ತಾನೆ. ನನಗೆ ನ್ಯಾಯ ದೊರೆಯುವವರೆಗೂ ನಾನು ಇಲ್ಲಿಂದ ಬರುವುದಿಲ್ಲ, ಇಲ್ಲವೆಂದ್ರೆ ನಾನು ಆತ್ಮಹತ್ಯೆ ಮಾಡಿಕೊಳ್ತೇನೆ ಎಂದು ತಾಂಡವ್ಗೆ ಶ್ರೇಷ್ಠ ಹೆದರಿಸ್ತಾಳೆ. ಈ ಡ್ರಾಮಾ ಮುಗಿದ್ರೆ ಸಾಕು ಎಂದುಕೊಂಡ ತಾಂಡವ್, ಸರಿ ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುವೆ ಎನ್ನುತ್ತಾನೆ. ನೀನು ನಿನ್ನ ಹೆಂಡತಿಗೆ ಹೆದರಿ ನನ್ನನ್ನು ದೂರ ಮಾಡುತ್ತಿದ್ದೀಯಾ ಎಂದು ಶ್ರೇಷ್ಠ ಕೇಳ್ತಾಳೆ. ಅದು ನನ್ನ ಮನೆ, ನಾನು ಯಾರಿಗೂ ಹೆದರುವುದಿಲ್ಲ, ನಿನ್ನನ್ನ ಮನೆಗೆ ಕರೆದುಕೊಂಡು ಹೋಗ್ತೇನೆ ಎಂದು ತಾಂಡವ್ ಶ್ರೇಷ್ಠಳನ್ನ ಮನೆಗೆ ಕರೆದುಕೊಂಡು ಹೋಗ್ತಾನೆ. ಇದರ ಮಧ್ಯ ಇವರಿಬ್ಬರ ಹೈಡ್ರಾಮಾವನ್ನ ಫೇಸ್ಬುಕ್ ಲೈವ್ ಗಮನಿಸುವ ಭಾಗ್ಯ ನೋಡ್ತಾಳೆ. ಹೇಳಿದಂತೆ ಶ್ರೇಷ್ಠ ಕೈ ಹಿಡಿದು ತಾಂಡವ್ ಮನೆಗೆ ಕರೆತಾ ಇರ್ತಾನೆ. ಅವರಿಬ್ಬರನ್ನ ನೋಡಿ ಸುನಂದ ಕೋಪಗೊಳ್ತಾಳೆ. ಇಬ್ಬರು ಕೈ ಹಿಡಿದುಕೊಂಡಿರುವುದನ್ನು ನೋಡಿ ಪೂಜಾ ಕೈ ಬಿಡಿಸಲು ಪ್ರಯತ್ನಿಸುತ್ತಾಳೆ. ಆದ್ರೆ ತಾಂಡವ್ ಅವಳನ್ನ ತಳ್ಳುತ್ತಾನೆ. ಆದ್ರೆ ನಂತರದಲ್ಲಿ ಭಾಗ್ಯ ಶ್ರೇಷ್ಠ ತಾಂಡವ್ ಮನೆಯೊಳಗೆ ಕಾಲಿಡುವ ಮುನ್ನ ಆರತಿಯೊಂದಿಗೆ ಬರಮಾಡಿಕೊಳ್ಳಲು ಮುಂದಾಗ್ತಾಳೆ. ಇದರ ಹಿಂದೆ ತಾಂಡವ್ ಅಮ್ಮ ಹಾಗೂ ಭಾಗ್ಯಳ ಮಾಸ್ಟರ್ ಪ್ಲಾನ್ ಹೊಂದಿದೆ. ಶ್ರೇಷ್ಠ ನನ್ನ ಮಗನ ಆಯ್ಕೆ, ಅಂದ್ರೆ ಶ್ರೇಷ್ಠ ನನ್ನ ಸೊಸೆ ಎಂದು ಕೇಳುತ್ತಾಳೆ. ಯಾರು ಏನೋ ಅಂದ್ರೂ ಪರವಾಗಿಲ್ಲ, ನನ್ನ ಮಗ ಕರ್ಕೊಂಡು ಬಂದಿದ್ದಾನೆ ಎಂದ ಮೇಲೆ ಆಕೆ ನನ್ನ ಸೊಸೆ ಎಂದು ತಾಂಡವಮ್ಮ ಶ್ರೇಷ್ಠಳನ್ನ ಮನೆಯೊಳಗೆ ಕರೆಸುತ್ತಾಳೆ. ಮೊದಲ ದಿನ ಸುಮ್ಮನಿದ್ದ ಭಾಗ್ಯ ಹಾಗೂ ತಾಂಡವಮ್ಮ ಮುಂದಿನ ದಿನದಿಂದ ಅಸಲಿ ಆಟ ಶುರು ಮಾಡಿಕೊಂಡಿದ್ದಾರೆ. ಬೆಳಿಗ್ಗೆಯಾದರೂ ಇನ್ನು ಏಳದ ಶ್ರೇಷ್ಠಳನ್ನ ತಾಂಡವಮ್ಮ ಒಂದು ಬಕೆಟ್ನಲ್ಲಿ ನೀರು ಅವಳ ಮೇಲೆ ಹಾಕಿ ಎಬ್ಬಿಸ್ತಾಳೆ. ಆ ಬಳಿಕ ಮನೆಯಲ್ಲಿ ಆರಾಮಾಗಿದ್ದ ಶ್ರೇಷ್ಠಳನ್ನ ಕಂಡು ಭಾಗ್ಯ, ನೀನು ಈ ಮನೆಯ ಸೊಸೆ, ಅಡುಗೆ ಮನೆಯೂ ನಿಂದೆ, ಬಚ್ಚಲ್ ಮನೆಯೂ ನಿಂದೆ, ಚೆನ್ನಾಗಿ ನಿಭಾಯಿಸು ಎಂದು ಕೆಲಸವನ್ನ ಕೊಟ್ಟಿದ್ದಾಳೆ. ಸದ್ಯ ಶ್ರೇಷ್ಠ ಇದನ್ನೆಲ್ಲ ಸ್ವೀಕರಿಸುತ್ತಾಳಾ ಅಥವಾ ಒಂದೇ ದಿನಕ್ಕೆ ಮನೆ ಬಿಟ್ಟು ಓಡಿ ಹೋಗ್ತಾಳೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ತಿಳಿಯಬೇಕಿದೆ.